ಕೊಟ್ರೇನ್ಲ ಸೀಟಿ ರವಿಯ ಎಲ್ಲೈತ್ಲ ಈಗ? ನಿನ್ನೆ ಹೈಕೋರ್ಟ್ ಬೇಲ್ ಕೊಟ್ಟು ಫಸ್ಟ್ ಬುಟ್ ಕಳ್ಸಿ ಮನೆಗೆ ಹೋಗಿ ಸ್ನಾನ ಮಾಡ್ಲಿ, ಒಳ್ಳೆ ಊಟ ಮಾಡ್ಲಿ ಅಂತಂತೆ. ಪೊಲೀಸ್ ನಾವು ಬಿಟ್ಟಬೇಕನೆ. ಜಡ್ಜ್ಮೆಂಟ್ ನ ವಿಷಯಕ್ಕೆ ಒಂದೇ ಮಾತು ಹೇಳೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ, ಸತ್ಯಕ್ಕೆ ಜಯ ಸಿಕ್ಕಿದೆ. ಇಂಥ ಗಾದೆ ಮಾತನ್ನೆಲ್ಲ ರಾಜಕಾರಣಿಗಳು ಆಡಬಾರದು ಅಂತ ಹೇಳ ಈ ಸೀಟಿಗೆ. ಯಾಕಿನ್ನ ಈ ಸ್ಕೂಲ್ ಹುಡುಗ ಆಡ್ದಂಗ ಆಡ್ತದಂತ ಇದು? ಇನ್ನು ಜೋಶ್ ಕಮ್ಮಿ ಆಗಿಲ್ಲ ಅದಕ್ಕೆ ಹಂಗಾಡ್ತದೆ ಕಣೆ. ಇದೊಂದು ಬ್ಯಾಡ್ದೇ ಇರೋ ಸೀನ್ ಮಾಡ್ಕೊಂಡು ಸದನದ ಉದ್ದೇಶನೇ ಹಾಳು ಮಾಡಾಕ್ ಬಿಡ್ತು ಕಣೆ. ನೋಡಿಲಿ ಬಿಜೆಪಿಯವ ಇದೇನೋ ದೊಡ್ಡ ಅನ್ಯಾಯ ಅನ್ನಂಗೆ ಹೋರಾಡ್ತಾವೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ, ರಾಜಕೀಯ ಪಿತೂರಿಯನ್ನ ಮಾಡಿ, ಒಬ್ಬ ಜನಪ್ರತಿನಿಧಿ ಒಬ್ಬ ಸಿಟಿ ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನ ಉಪಯೋಗಿಸ್ಕೊಂಡು ಇನ್ನ ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ನಮಗೂ ಸುದ್ದಿ ಐತಿ, ಒಳಗೆ ಹೊಡೆದು ಭಾಳ ಟಾರ್ಚರ್ ಕೊಟ್ಟು ಒಯ್ದಾರ ಸುದ್ದಿ ಇದೆ. ಇನ್ನೂ ರಸ್ತೆಯಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಜೀವದ ಅಪಾಯ ಇದೆ. ಅದಾದರೆ ಇದಕ್ಕೆ ಕಮಿಷನರ್ನೇ ಜವಾಬ್ದಾರಿ ಆಗ್ತಾರೆ ಮತ್ತು DCM ಜವಾಬ್ದಾರಿ ಆಗ್ತಾರೆ. ಇವರಿಬ್ಬರ ಆಟ. ಏನ್ಲ ಎರಡು ದುಶ್ಮನಿಗಳು ರವಿಗೋಸ್ಕರ ಒಂದಾಗವಿ, ಒಡೆದು ಹೋಗಿದ್ದ ಪಾಯಿಂಟಿನ ಒಂದು ಮಾಡ್ತಲ್ಲ ನಿಮ್ಮ ರವಿ. ಎಂತದು ಇಲ್ಲ ಕಣೆ, ಇದೊಂದು ಮ್ಯಾಟ್ರಿಗೆ ಹಿಂಗೆ ಮಾತಾಡವೆ ಅಷ್ಟೇ. ಬಾಕಿ ವಿಚಾರ ಬಂತು ಅಂದ್ರೆ ಮತ್ತೆ ಹೊಡೆದಾಡ್ತವೆ ಕಣೆ. ನೋಡಿಲಿ ಕಾಂಗ್ರೆಸ್ ನಾವು ಸೀಟಿ ಸಿಕ್ಕರೆ ಸಿಗದೇ ಬಿಡ್ತೀನಿ ಅನ್ನಂಗೆ ಆಡ್ತಾವೆ. ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅವಮಾನ ಇದು. ಹೊಸೇನಲ್ಲ ಅವ್ರದ್ದು, ಇದೇನು ಅಬಿಚಲ್. ಎಲ್ಲರ ಬಗ್ಗೆನೂ ಈ ರೀತಿ ಅಬಿಚಲ್ ಅಫೆಂಡರ್ ಇಂಡಿಯಾಗೆ ಬಂದ್ ಮಾಡಲಿ. ಏನು ದೊಡ್ಡ ಘನಕಾರ್ಯನಾ? ಏನು ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಇಂಥ ಘನಕಾರ್ಯ ಮಾಡಿದ್ದೀನಿ ಅಂತ ಬಂದ. ಒಬ್ಬ ಹೆಣ್ಮಗಳಿಗೆ ಭಾಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ಏನು ವೈ ವಾಸ್ ಅರೆಸ್ಟೆಡ್. ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಈ ಕೀಳಿರಿಮೆ ಮಾತುಗಳಿದಾವಲ್ಲ, ಇದು ಮಾರಕ ಸಮಾಜಕ್ಕೆ. ಆಮೇಲೆ ಇವತ್ತು ಹೆಣ್ಣು ಮಕ್ಕಳು ಬಹಳ ಕಷ್ಟಪಟ್ಟು ಮುಂದೆ ಬರ್ತಾರೆ. ಸೊ ಹಾಗಾಗಿ ಯಾರು ಸಹ ಅವಳ ವಿರುದ್ಧವಾಗಿ ಈ ತರ ಪದಗಳನ್ನ ಯಾವುದೇ ಹೆಣ್ಣು ಮಗಳಿಗೂ ಸಹ ಉಪಯೋಗ ಮಾಡಿಕೊಡುದು. ಮಾತಾಡುವಾಗ ಈ ಸಿಟಿ ಆಗ್ಲಿ ಆ ಯತ್ನಾಳಾಗ್ಲಿ ನೈಲಿಗೆ ಮೇಲೆ ಇಡ್ತಾನೆ ಮಾಡಿಕೊಂಡಿರೋದಿಲ್ಲ ಕಣ್ಲೆ. ಇನ್ನು ಮೇಲೆ ರೋಜಿ ಜ್ಞಾನಮಾನ ಮಾಡಿಕೊಂಡು ಮಾತಾಡಕೇಳ. ಅವ್ ಮಾತಾಡಿರೋದು ತಪ್ಪೇ ಇಲ್ಲ ಅಂತ ವಾದ ಮಾಡ್ತಾರೆ ಕಣೆ. ಸತ್ಯಕ್ಕೆ ಜಯ ಇದೆ ಅನ್ನೋದಕ್ಕೆ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಿಟಿ ಅವರು ಬರ್ತಾ ಇದ್ದಾರೆ, ಅಲ್ಲಿಂದ ಬಿಡುಗಡೆ ಮಾಡ್ಬೇಕಂತ ಹೇಳಿ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ. ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ, ಮರ್ಮಾಘಾತ ಆಗಿದೆ. ಮಾನ ಮರ್ಯಾದೆ ಇದ್ರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು. ಮಂತ್ರಿಗಳು ಫೋನ್ ಮೇಲೆ ಫೋನ್ ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಬಿಜೆಪಿಯವ ಮಾನವ ಹಕ್ಕು ಆಯೋಗಕ್ಕೆ ಅಂತ ಕಂಪ್ಲೇಂಟ್ ಕೊಡ್ತಾವಂತೆ. ಕಾಂಗ್ರೆಸ್ನವ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಬೇಕನೆ. ಅಲ್ಲಿಗೆ ಈಗ ಮಾನವ ಆಯೋಗದ ಹೂವೆ ಮಹಿಳಾ ಆಯೋಗದ ಹೂವೆ ಕಿತ್ತಾಡ್ಬೇಕಿಲ್ಲ. ಇವುಗಳು ಮಾಡ್ಕೊಂಡ್ರೆ ಘನ ಕಾರ್ಯಕ್ಕೆ ಅಷ್ಟಾರು ಮಾಡಬಾರ್ದಿಲ್ಲಣ್ಣ. ನಡಿಲಿ ಬಿಡ್ಲೆ, ಅದೇನ್ ನಡೀತದೋ ನಡಿಲಿ, ನಾವು ಮೂಲೆಯಲ್ಲಿ ಕುಂತು ನೋಡೋಣ. ನಡ್ಲೇಲಿ ಶಿವನಿ ಶಂಭುಲಿಂಗ.